ಕರ್ನಾಟಕ ವೀರ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಮಖಂಡಿ ಇವರಿಂದ ಹನುಮಂತ ಮಗದುಂ ಅಧ್ಯಕ್ಷರು ಕರಿಯಪ್ಪ ಜೀರಗಳ, ಪೈಗಂಬರ್ ಮೊಮೀನ್ ಅನ್ನಪೂರ್ಣ ನಿಂಗಸನಿ ಮತ್ತು ಸುಮಿತ್ರಾ ಜೀರಗಳ ಹಾಗೂ ರೈತ ಮುಖಂಡರು ಇವರ ಸಮ್ಮುಖದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜಮಖಂಡಿ ಉಪವಿಭಾಗಾಧಿಕಾರಿ ಹಾಗೂ ತಾಲೂಕು ಆಡಳಿತ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ಸಿಬ್ಬಂದಿಯವರು ಮುಂದಾಗಿದ್ದಾರೆ, ಅವರಿಗೂ ನಮಸ್ಕಾರ. ಪತ್ರಕರ್ತರಿಗೂ ಮತ್ತು ನಮ್ಮ ರೈತ ಮುಖಂಡರಿಗೂ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ, ಇವತ್ತಿನ ವಿಷಯ ಏನಂದ್ರೆ ರೀ, ದಿಲ್ಲಿ ಒಳಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕಂತೇಳಿ ನಾವು ಇಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಧರಣಿ ಕೂತೀವಿ ರೀ. ಅದಕ್ಕೆ ಪಾಯಿಂಟ್ ಅದಾವ್ರಿ. ಈ ಕಾರ ಬರಗಾಲ ಬಿದ್ದಾಗೂ ನಮ್ಗೆ ಏನು ಮಾಡಿಲ್ಲ ಅವ್ರು. ಒಂದು ಟಿ ಸಿ ಬಂದ್ ಮಾಡ್ಯಾರ. ಈಗ ಶೀಘ್ರ ಟಿ ಸಿ ಇದ್ದು ಅವ್ರು ಪುನಃ ಚಾಲು ಮಾಡ್ಬೇಕಂತ ನಮ್ಮ ರೈತರು ಬೇಡಿಕೆ ಐತ್ರಿ. ವೈಜ್ಞಾನಿಕ ಬೆಲೆ ಮತ್ತು ಕನಿಷ್ಠ ಬೆಂಬಲ ಬೆಲೆ ಪ್ರಮುಖ ವಿಷಯ ಐತೆ. ಅವು ಜಾರಿಗೆ ಬರ್ಬೇಕು. ಇನ್ನೂ ಪಾಯಿಂಟ್ ಅದಾವಾಗ ನಾವು ವಿಸ್ತಾರವಾಗಿ ಹೇಳ್ತೀವಿ. ಹಾಗೂ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಜಮಖಂಡಿ, ನಮ್ಮ ಜಮಖಂಡಿ ತಾಲೂಕು ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನ ಎಲ್ಲ ರೈತ ಮುಖಂಡರಿಗೂ ಈ ಸತ್ಯಾಗ್ರಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಈ ನಮ್ಮ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಅಧಿಕಾರಿಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ವಿಷಯ ನಮ್ಮ ರಾಷ್ಟ್ರೀಯ ರೈತ ಜಿಲ್ಲೆಯಲ್ಲಿ ಎಲ್ಲ ಬೆಳೆಗಳಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಿಸುವುದರ ಸಲುವಾಗಿ ಬೇಡಿಕೆಯನ್ನಿಟ್ಟು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಆ ಸತ್ಯಾಗ್ರಹಕ್ಕೆ ನಾವು ಬೆಂಬಲವಾಗಿ ನಮ್ಮ ಜಮಖಂಡಿ ತಾಲೂಕಿನ ತಾಲೂಕಾಡಳಿತ ಮುಂದೆ ನಮ್ಮ ಜಮಖಂಡಿ ತಾಲೂಕು ಹಾಗೂ ಬಾಗಲಕೋಟೆ ಜಿಲ್ಲೆಯ ಎಲ್ಲ ರೈತ ಮುಖಂಡರು ಅವರ ಬೆಂಬಲವಾಗಿ ಒಂದು ರೈತ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು. ನಮ್ಮ ದೇಶದ ರೈತ ಮುಖಂಡರಾದ ಜಗದೀಶ್ ಸಿಂಗ್ ದಲೇವಾಲಾ ಇವರು ದಿಲ್ಲಿಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಸಲುವಾಗಿ ಮತ್ತು